ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್. ಫ್ರೆಂಡ್ಸ್, ಇವತ್ತು ನಾನು ಲೈನಿಂಗ್ ಬ್ಲೌಸಲ್ಲಿ ಒಂದು 10 ಗೋಲ್ಡನ್ ಟಿಪ್ಸ್ಗಳು ಹೇಳ್ತೀನಿ. ಈ ಬ್ಲೌಸು ನೀವು ಪೂರ್ತಿಯಾಗಿ ಸ್ಟಿಚಿಂಗ್ ಮಾಡೋದನ್ನು ನೋಡ್ಕೊಂಡ್ರಿ ಅಂದರೆ ಅಯ್ಯೋ ನಮ್ಗೆ ಇಷ್ಟೆಲ್ಲ ಟಿಪ್ಸ್ ಗೊತ್ತೇ ಇರಲಿಲ್ಲ ಮೇಡಮ್, ಇಷ್ಟೆಲ್ಲ ಟಿಪ್ಸ್ ಹೇಳ್ಕೊಟ್ರಾ ಅಂತ ಹೇಳ್ಬಿಟ್ಟು ನಿಮಗೆ ಖುಷಿ ಆಗುತ್ತೆ. ನೋಡಿ, ನಾನು ಒಂದೇ ಅಳತೆದು ಒಂದೇ ಸಲ 2 ಬ್ಲೌಸ್ ಕಟ್ ಮಾಡ್ಕೊಂಡಿದ್ದೆ. ಇದು ಒಂದು ಟಿಪ್ಸ್ ಅಂತಲೇ ಅನ್ಕೋಬೋದು. ನಾವು ಒಂದೇ ಅಳತೆದು ಒಂದೊಂದು ಸತಿ ಕಟ್ ಮಾಡ್ಕೊತ ಇರೋದಕ್ಕಿಂತ ನೀಟಾಗಿ ಅಳತೆ ಹಾಕ್ಕೊಂಡು ಎಷ್ಟೇ ಬ್ಲೌಸ್ ಇದ್ದರೂ ಒಂದೇ ಅಳತೆಗೆ ಒಟ್ಟಿಗೆ ಕಟ್ ಮಾಡಿಕೊಂಡಾಗ ಕೆಲಸನೂ ಕಡಿಮೆ ಆಗುತ್ತೆ, ನಮಗೆ ಬಟ್ಟೆನೂ ನಾವು ಬೇಗ ಜಾಸ್ತಿ ಹೊಲಿಬೋದಲ್ವ. ಹಾಗಾಗಿ ನಾನು ಒಂದೇ ಅಳತೆದು 2 ಬ್ಲೌಸ್ ಇತ್ತು, ಒಟ್ಟಿಗೆ ಕಟ್ ಮಾಡ್ಕೊಂಡಿನಿ. ಅದರಲ್ಲಿ ಒಂದು ಬ್ಲೌಸು ಸ್ಟಿಚ್ ಮಾಡ್ತೀನಿ. ಸ್ಟಿಚ್ ಮಾಡ್ತಾ ನಿಮಗೆ ತುಂಬ ಸೂಪರಾಗಿರೋ ಟಿಪ್ಸ್ಗಳು ಎಷ್ಟು ಯೂಸ್ ಆಗುತ್ತೆ ಅಂದರೆ ಒಂದು ಬ್ಲೌಸ್ ಹೊಲಿಯೋದಕ್ಕೆ ಈ ಟಿಪ್ಸ್ಗಳನ್ನೆಲ್ಲಾದರೂ ನೀವು ನೋಡಿಕೊಂಡ್ರಿ ಅಂದರೆ ಬಿಗಿನರ್ಸ್ ಕಲಿತಿರೋರಿಗೆ ಬ್ಲೌಸು ಹೊಲಿತಾ ಇದ್ರೂ ಸಹಿತ ಬೇಗನೆ ಹೊಲಿಯೋಕ್ಕಾಗ್ದೇ ಅಥವಾ ಫಿನಿಶಿಂಗ್ ನೀಟಾಗಿ ಕೊಡೋಕ್ಕಾಗ್ದೇ ಗೋಳಾಡ್ತಾ ಇರೋರಿಗೆ ಒಂದು ಒಳ್ಳೆಯ ಒಂದು ವಿಡಿಯೋ ಅಂತಲೇ ಹೇಳ್ಬೋದು. ವಿಡಿಯೋ ಸ್ವಲ್ಪ ಲೆಂತಿ ಇರ್ಬೋದು, 20 ನಿಮಿಷದ ವಿಡಿಯೋ ಇರ್ಬೋದು, ಆದರೂ ಸಹಿತ ಮಿಸ್ ಮಾಡದೆ ನೋಡಿ. ಈ ವಿಡಿಯೋದಿಂದ ನಿಮಗೆ ತುಂಬಾ ಅನುಕೂಲ ಇದೆ. ನೋಡಿ ಫ್ರೆಂಡ್ಸ್, ನೀವು ಆದಷ್ಟು ಫಸ್ಟ್ನೇ ಟಿಪ್ಸ್ ಅಂದರೆ ಆದಷ್ಟು ನೀವು ಲೈನಿಂಗಲ್ಲಿ ನೀವು ಬ್ಲೌಸನ್ನು ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಅಕಸ್ಮಾತ್ ನೀವು ಕಟ್ ಮಾಡುವಾಗ ಏನಾದರೂ ಮಿಸ್ಟೇಕ್ ಆಯಿತು, ಏನಾದರೂ ಚೇಂಜಸ್ ಮಾಡಬೇಕು ಅಂದರೆ ನೀವು ಮೇನ್ ಫ್ಯಾಬ್ರಿಕಲ್ಲಿ ಕಟ್ ಮಾಡ್ಕೊಂಡಿರಲ್ವ, ಲೈನಿಂಗಲ್ಲಿ ಕಟ್ ಮಾಡಿಕೊಂಡ್ರೆ ಅದನ್ನು ನೀವು ಸರಿ ಮಾಡ್ಕೋಬೋದು. ಮತ್ತು ನಿಮಗೆ ಮೈನ್ ಬಟ್ಟೆಗೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ ಬ್ಲೌಸನ್ನು ಕಟ್ಟಿಂಗ್ ಮಾಡೋದಕ್ಕೆ ಲೈನಿಂಗ್ ಪೀಸಲ್ಲಿ ನೀವು ಕಟ್ ಮಾಡೋದು ಹೆಲ್ಪ್ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ಇದು ನಿಜ ಅಲ್ವಾ. ಆದಷ್ಟು ಬಟ್ಟೆ ಸ್ಟಿಚ್ ಮಾಡೋರಿಗೆ ಈ ಒಂದು ಟಿಪ್ಸ್ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರಿಗೆ ಈ ಟಿಪ್ಸ್ ಯೂಸ್ ಆಗುತ್ತೆ ಅಂತ ಅನ್ಕೊತೀನಿ. ನೋಡ್ತಾ ಇರ್ಬೋದು ನೀವು, ಬಟ್ಟೆ ತುಂಬಾ ಕಡಿಮೆ ಇತ್ತು, ಹಾಗೆ ನಾನು ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಬಟ್ಟೆನ ಕಟ್ ಮಾಡ್ತಾ ಇದ್ದೀನಿ. ಇದೆಲ್ಲರಿಗೂ ಒಂದು ಉಪಯೋಗ ಆಗುವಂತಹ ಟಿಪ್ಸ್ ಅಂತಲೇ ಹೇಳ್ಬೋದು. ನೋಡಿ, ಹಾಗೆಯೇ ನಾವು ತೋಳಿಗೆ ಎಷ್ಟು ಬೇಕು, ಕ್ರಾಸ್ ಪಟ್ಟಿಗೆ ಎಷ್ಟು ಬೇಕು, ಹಾಗೆ ಬ್ಯಾಕ್ ಎಷ್ಟು ಬೇಕು, ಫ್ರಂಟ್ ಎಷ್ಟು ಬೇಕು ಅಂತೇಳಿ ನಾವು ಈ ರೀತಿ ಲೈನಿಂಗ್ ಕಟ್ ಮಾಡ್ಕೊಂಡಾಗ ಇಟ್ಟು ನೋಡಿಬಿಟ್ಟು ನಾವು ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಮತ್ತು 2ನೇ ಟಿಪ್ಸ್ ಬಂದ್ಬಿಟ್ಟು, ನಾನು ಬಾಬಿನಿಗೆ ದಾರ ತುಂಬಿಸಿಟ್ಕೊಂಡಿದ್ದೀನಿ. ಯಾಕಂದರೆ ನಾವು ಒಂದ್ಸಲಿ ಸ್ಟಿಚ್ ಮಾಡೋದಕ್ಕೆ ಕೂತಾಗ ಏನಾದರೂ ಬಾಬಿನ ದಾರ ಖಾಲಿ ಆಯಿತು ಅಂದರೆ ಹೊಸ್ದಾಗಿಂದ ದಾರ ತೆಗೆದುಬಿಟ್ಟು ದಾರ ಸುತ್ತಿ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತಲ್ವ. ಆದ್ದರಿಂದ ನಾನು ಒಂದು ಬ್ಲೌಸ್ ಹೊಲಿಯುವಾಗ 2 ಬಾಬಿನ್ ಫುಲ್ ಮಾಡ್ಕೊಳ್ತೀನಿ. ಯಾಕಂದರೆ 2 ಬಾಬಿನ್ ಬೇಕಾಗುತ್ತೆ ಅಂದರೆ ಒಂದೊಂದ್ಸಲಿ ಬೇಕಾಗುತ್ತೆ, ಒಂದೊಂದ್ಸತಿ ಸಾಕಾಗುತ್ತೆ. ಈ ರೀತಿ ಮಾಡ್ಕೊಳ್ಳೋದು ಸಹಿತ ಒಂದು ಟಿಪ್ಸ್ ಅಂತಲೇ ಹೇಳ್ತೀನಿ. ಈಗ ನೀವು ನೋಡ್ಬೋದು, ನಾನು ಈ ಬ್ಲೌಸಿಗೆ ಪೈಪಿಂಗ್ ಇಡ್ತೀನಿ. ಸೇಮ್ ಥ್ರೆಡ್ ಪೈಪಿಂಗ್ ಬರೋ ರೀತಿಯೇ ಪೈಪಿಂಗ್ ಮಾಡ್ತೀನಿ. ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಇದು 3ನೇ ಟಿಪ್ಸ್ ಆಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಮೇನ್ ಫ್ಯಾಬ್ರಿಕ್ಕಿಗೆ ಇಟ್ಕೊಂಡು ಲೈನಿಂಗ್ ಮೇಲೆ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ರೌಂಡ್ ನೆಕ್ಕಿಗೆ ಪೈಪಿಂಗ್ ಹೇಳಿದ್ದಾರೆ, ಅವರು ಥ್ರೆಡ್ ಪೈಪಿಂಗ್ ಬೇಕು ಅಂದಿದ್ದಾರೆ, ಆದರೆ ಅಮೌಂಟು ಜಾಸ್ತಿ ಕೊಡೋಲ್ಲ ಅಂತ ಹೇಳಿದ್ದಾರೆ. ನಾವು ಹೇಗಂದರೆ ಈ ರೀತಿ ಲೈನಿಂಗ್ ಹಾಕಿ ಫಾಲ್ ಹಾಕಿರೋ ಬ್ಲೌಸಿಗೆ 350 ರೂಪಾಯಿ ನಮ್ಮ ರೇಟ್ ಇದೆ, ಆದರೆ ಅವರು 350 ಸಹಿತ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ಏನು ಮಾಡಬೇಕು, ಕಸ್ಟಮರನ್ನು ಬಿಡಬೇಕಾ ಅಥವಾ ಹೊಲಿಬೇಕಾ ಅನ್ನೋದು ತುಂಬಾ ದೊಡ್ಡ ಪ್ರಶ್ನೆ. ನಾವು ಮನೆಯಲ್ಲಿ ಸ್ಟಿಚ್ ಮಾಡ್ತಾ ಇರ್ತೀವಿ, ಎಲ್ಲ ಕಸ್ಟಮರು ಬೇಡ ಅಂತ ಬಿಡೋದಕ್ಕೆ ಬರೋದಿಲ್ಲ. ಹಾಗಾಗಿ ನಾವು 250ಗೆ ಸ್ಟಿಚ್ ಮಾಡಬೇಕು ಅಂದಾಗ ಅದಕ್ಕೆ ತಕ್ಕಾಗೇ ಸ್ಟಿಚ್ ಮಾಡಬೇಕು. ಅವರಿಗೆ ಥ್ರೆಡ್ ಪೈಪಿಂಗ್ ಥರನೇ ಕಾಣ್ತಾ ಇರಬೇಕು, ಹಾಗೆ ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ನಮಗೆ ಈಗ ಟೈಮೆಲ್ಲ ಹಿಡಿಯುತ್ತೆ, ಅದ್ರ ರೇಟಿಗೆ ತಕ್ಕಂಗೆ ಅವರು ಅಮೌಂಟನ್ನು ಕೊಡಲ್ಲ ಅಲ್ವಾ. ಹಾಗಾಗಿ ಈ ರೀತಿ ಮಾಡ್ತಾಯಿದ್ದೀನಿ. ನೋಡಿ, ನಾನು ಹೊಲಿತಿದ್ದೀನಲ್ಲ, ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ ಇಟ್ಬಿಟ್ಟು ಈ ರೀತಿ ಮಾಡಿ ಉಲ್ಟಾ ಫೋಲ್ಡ್ ಮಾಡಿಕೊಂಡು ನೀವು ಪೈಪಿಂಗ್ ಕೊಟ್ಟಾಗ ಥ್ರೆಡ್ ಪೈಪಿಂಗ್ ಥರನೇ ಸೇಮ್ ಬರುತ್ತೆ. ಬೇಕಾದರೆ ನೀವು ಟೆಸ್ಟ್ ಮಾಡಿ, ನೀವು ಸ್ಟಿಚಿಂಗ್ ವಿಡಿಯೋನ ಅಬ್ಸರ್ವ್ ಮಾಡಿ ನೋಡಬೇಕಾಗತ್ತೆ. ಯಾಕಂದರೆ ತುಂಬ ಸ್ಪೀಡ್ ಸ್ವಲ್ಪ ಕಡಿಮೆ ಮಾಡಿದ್ರೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ. ಆದರೆ ನೀವು ನೋಡ್ತಾ ಇರ್ಬೋದು, ನಾನು ಉಲ್ಟಾ ಫೋಲ್ಡ್ ಮಾಡಿಕೊಂಡು ಈ ರೀತಿ ಹೊಲಿಗೆ ಹಾಕಿ ಮಾಡ್ತಾಯಿದ್ದೀನಿ. ಈ ರೀತಿ ನೀವು ಬ್ಲೌಸನ್ನು, ಸಾದಾ ಬ್ಲೌಸ್ ಅಂದರೆ ಏನು ಡಿಸೈನ್ ಇಲ್ಲದೆ ಕೊಟ್ಟಿರ್ತಾರಲ್ಲ, ಈ ರೀತಿ ಬ್ಲೌಸನ್ನು ನೀವು ಹೆಚ್ಚು ಕಡಿಮೆ ಒಂದು 20 ನಿಮಿಷದಲ್ಲಿ ಮುಗಿಸ್ಬೋದು. ಯಾಕಂದರೆ ಇವತ್ತು ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಟಿಪ್ಸನ್ನು ಫಾಲೋ ಮಾಡೋದಕ್ಕೆ. ಇಲ್ಲ ಅಂತ ಅಂದರೆ ನೀವು ಲೈನಿಂಗ್ ಹಚ್ಕೊಂಡು ಮೇನ್ ಫ್ಯಾಬ್ರಿಕ್ ಹಚ್ಕೊಂಡು ಆಮೇಲೆ ಪೈಪಿಂಗ್ ಮಾಡಿಕೊಂಡು ಈ ರೀತಿ ಎಲ್ಲ ಮಾಡ್ತಾ ಹೋದಾಗ ಟೈಮ್ ಅನ್ನೋದು ತುಂಬಾ ಬೇಕಾಗುತ್ತೆ. ಹಾಗೆ ಈ ಬ್ಲೌಸ್ಗಳಿಗೆ ನಾವು ಟೈಮನ್ನು ಕೊಟ್ಟಾಗ ಡಿಸೈನ್ ಬ್ಲೌಸ್ಗಳು ನಾವು ಸ್ಟಿಚ್ ಮಾಡೋದಕ್ಕೆ ಆಗಲ್ಲ. ನಮಗೆ ಜಾಸ್ತಿ ಅಮೌಂಟ್ ಅಂತ ಸಿಗೋದು ಯಾವುದರಲ್ಲಿ, ಡಿಸೈನ್ ಬ್ಲೌಸ್ಗಳಲ್ವಾ. ಹಾಗಾಗಿ ನಾವು ಹೆಚ್ಚೆಚ್ಚು ಡಿಸೈನ್ ಬ್ಲೌಸ್ಗಳ ಕಡೆಗೆ ಗಮನ ಕೊಡಬೇಕು. ಯಾಕಂದರೆ ನಾವು ಬರೀ ಪ್ಲೈನ್ ಬ್ಲೌಸು, ಸಾದಾ ಬ್ಲೌಸು ಈ ರೀತಿ ಸ್ಟಿಚ್ ಮಾಡ್ತಾ ಇರ್ತೀವಂದರೆ ಅದರಿಂದ ಜಾಸ್ತಿ ಅಮೌಂಟ್ ಆಗಲ್ಲ. ಈಗ ನೀವು ನೋಡ್ತಾ ಇರ್ಬೋದು, ಈ ಬ್ಲೌಸ್ ಹೊಲಿದಿರೋದಕ್ಕೆ 250 ರೂಪಾಯಿ ಕೊಡ್ತೀವಿ, ಹೊಲ್ದು ಕೊಡಿ ಅಂತ ಹೇಳಿದ್ದಾರೆ. ಇದರಲ್ಲೇನು ಜಾಸ್ತಿ ಕೆಲಸ ಇರಲ್ಲ. ಯಾಕಂದರೆ ನೋಡಿ, ನಾನು ಈ ಥರ ಉಲ್ಟಾ ಫೋಲ್ಡ್ ಮಾಡಿದೆ, ಪೈಪಿಂಗ್ ಅಂದರೆ ಪೈಪಿಂಗ್ ಹೇಳಿದಾರಲ್ವ ಆ ರೀತಿ ಮಾಡ್ತೀನಿ. ತುಂಬ ಪರಿಚಯದವರು ಆಗಿದ್ದಕ್ಕೆ ಇದಕ್ಕೆ ಪೈಪಿಂಗ್ ಮಾಡಿಕೊಡ್ತೀನಿ. ಇಲ್ಲಾಂದರೆ ನಾನು ಪೈಪಿಂಗಿಗೆಲ್ಲ 250 ತೊಗೊಳ್ಳೋದಿಲ್ಲ. ಫಾಲ್ ಹಾಕಿ ಲೈನಿಂಗ್ ಹಾಕಿ ನಾವು ಪೈಪಿಂಗ್ ಎಲ್ಲ ಮಾಡಿ ಅಂದರೆ ನೀವೇ ನೋಡಿ, ಯಾರಾದರೂ ಟೈಲರ್ಸ್ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ.
ಹಾಗೆ ನೀವು ನೋಡ್ತಾ ಇರ್ಬೋದು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿ ನೀಟಾಗಿ ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ಕಟ್ ಮಾಡಿ ತಕ್ಕೋಬೇಕು. ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ಕಟ್ ಮಾಡಿ ತಕ್ಕೊಂಡು ಈಗ ನೆಕ್ಸ್ಟು ಅಂದರೆ ನಾನು ಇನ್ನೂ ಸ್ವಲ್ಪ ಕಟ್ ಮಾಡೋದಿದೆ. ನಾನು ಕಟ್ ಮಾಡಿಬಿಟ್ಟು ನಿಮಗೆ ಅಂದರೆ ಪೈಪಿಂಗ್ ಕೊಡೋದನ್ನು ಹೇಳ್ಕೊಡ್ತೀನಿ. ಈ ರೀತಿ ಉಲ್ಟಾ ಫೋಲ್ಡ್ ಮಾಡಿ ಹೊಲ್ಕೊಂಡ್ರೂ ಸಹಿತ ಆರಾಮಾಗಿ ಪೈಪಿಂಗನ್ನು ಕೊಡ್ಬೋದು. ಸೇಮ್ ಥ್ರೆಡ್ ಪೈಪಿಂಗ್ ಥರನೇ ಕಾಣ್ತಾ ಇತ್ತು, ನೀವು ನೋಡ್ತಾ ಇದ್ದೀರಲ್ಲ. ಈಗ ನಾನು ಪೈಪಿಂಗ್ ಮಾಡಿದ್ಮೇಲೆ ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ. ಥ್ರೆಡ್ ಪೈಪಿಂಗ್ ಥರನೇ ಕಾಣಿಸುತ್ತೆ. ಇದು ಒಂದು 4ನೇ 5ನೇ ಟಿಪ್ಸ್ ಇರ್ಬೋದು, 4ನೇ ಟಿಪ್ಸ್ ಏನೋ ಅನ್ಕೊತೀನಿ. ಈ ರೀತಿ ನೀವು ಸ್ಟಿಚ್ ಮಾಡಿಕೊಂಡು ಸಹಿತ ಪೈಪಿಂಗನ್ನು ಕೊಟ್ಟರೆ ಥ್ರೆಡ್ ಪೈಪಿಂಗ್ ಥರನೇ ಸೇಮ್ ಕಾಣಿಸುತ್ತೆ. ಯಾಕಂದರೆ ಉಲ್ಟಾ ಫೋಲ್ಡ್ ಮಾಡಿರ್ತೀವಲ್ಲ, ದಪ್ಪ ಅನ್ನೋದು ಪೈಪಿಂಗ್ ಥರನೇ ಬರುತ್ತೆ. ಈ ರೀತಿ ನೀವು ಫಾಲೋ ಮಾಡಿ. ನಾನು ಒಂದು ನೇರಳೆ ಬಟ್ಟೆ ಮ್ಯಾಚ್ ಆಗ್ತಾಯಿತ್ತು, ಅಂದರೆ ಸ್ಯಾರಿ ಪೀಸಲ್ಲೂ ಸೇಮ್ ಗೋಲ್ಡ್ ಕಲರೇ ಮತ್ತು ಬ್ಲೌಸ್ ಪೀಸಲ್ಲೂ ಸೇಮ್ ಗೋಲ್ಡು, ಸ್ಯಾರಿ ಮತ್ತು ಬ್ಲೌಸು ಸೇಮ್ ಇದ್ದಾಗ ನಾವು ಈ ರೀತಿ ಕಾಂಟ್ರಾಸ್ಟ್ ಆಗಿ ಪೈಪಿಂಗಿಗೆ ತಗೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಾರ್ಡರಲ್ಲಿ ನೇರಳೆ ಬಣ್ಣ ಇತ್ತು, ಹಾಗಾಗಿ ನಾನು ಈ ರೀತಿ ನೇರಳೆ ತಗೊಂಡೆ. ಅದು ಸ್ಟಿಚ್ ಆದಮೇಲಂತೂ ತುಂಬಾ ಮ್ಯಾಚಿಂಗ್ ಆಗ್ತಾಯಿತ್ತು, ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಸೇಮ್ ಹತ್ತಿರದಿಂದ ಅಂದರೆ ಟಚ್ ಮಾಡಿ ನೋಡಿದಾಗ ಸೇಮ್ ಥ್ರೆಡ್ ಪೈಪಿಂಗ್ ಥರನೇ ಆಗ್ತಾಯಿತ್ತು. ನೀವು ನೋಡಿ ಈ ಟಿಪ್ಸನ್ನು ಫಾಲೋ ಮಾಡಿ. ಏನಂದರೆ ಈ ರೀತಿ ಉಲ್ಟಾ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡು ಪೈಪಿಂಗ್ ಕೊಡಿ. ಥ್ರೆಡ್ ಪೈಪಿಂಗ್ ಥರನೇ ಬರುತ್ತೆ ನೋಡಿ. ಈ ರೀತಿ ರೌಂಡ್ ಇರುತ್ತಲ್ವ, ಇದಕ್ಕೆ ನಾವು ಕ್ರಾಸ್ ಪಟ್ಟಿನ ಹಚ್ಕೋಬೇಕಾಗತ್ತೆ. ಮತ್ತು ಫ್ರೆಂಡ್ಸ್, ಪೈಪಿಂಗು ಇದು 5ನೇ ಟಿಪ್ಸ್ ಅಂದ್ಕೊಳ್ಳಿ. ಪೈಪಿಂಗು ನೀಟಾಗಿ ಚೆನ್ನಾಗಿ ಎಲ್ಲೂ ಸುಕ್ಕಿಲ್ದಂಗೆ ಬರಬೇಕು ಅಂತ ಅಂದರೆ ನೀವು ಆದಷ್ಟು ಪೈಪಿಂಗ್ ಮಾಡೋ ಅಂಥ ಬಟ್ಟೆನ ಕ್ರಾಸಾಗಿ, ಎಷ್ಟು ಕ್ರಾಸ್ ಆಗುತ್ತೋ ಅಷ್ಟು ಕ್ರಾಸಾಗಿ ಕಟ್ ಮಾಡ್ಕೊಂಡಾಗ ಮಾತ್ರ ಈ ಕರುವಲ್ಲಿ ನೀಟಾಗಿ ಪೈಪಿಂಗ್ ತಿರುಗತ್ತೆ. ಮತ್ತು ಈ ರೀತಿ ಪೈಪಿಂಗ್ ಬಟ್ಟೆನ ಅಂಟಿಸ್ಕೊಂಡ್ಮೇಲೆ ಈ ರೀತಿ ಕಟ್ಸನ್ನು ಕೊಡಲೇಬೇಕು. ಈ ರೀತಿ ಕಟ್ಸನ್ನು ನೀವು ಕೊಡದೆ ಪೈಪಿಂಗ್ ಮಾಡ್ತೀರಾ ಅಂತಂದರೆ ಪೈಪಿಂಗ್ ಚೂರು ಚೆನ್ನಾಗಿ ಬರೋಲ್ಲ. ಅದು ನೆನ್ಪಿಟ್ಕೊಳ್ಳಿ. ನೋಡಿ, ನಾನು ಇಲ್ಲಿ ಕಟ್ಸ್ ಹಾಕ್ತಾ ಇದ್ದೀನಲ್ವ, ಇದೇ ರೀತಿಯೇ ಕಟ್ಸನ್ನು ಕೊಟ್ಕೊಳ್ಳಿ. ಯಾಕಂದರೆ ನೋಡಿ, ಇಷ್ಟು ಚಿಕ್ಕದಾಗಿ ಪೈಪಿಂಗ್ ಮಾಡ್ಬೋದು, ಹಾಗೆಯೇ ನೀಟಾಗಿ ಪೈಪಿಂಗ್ ಕೊಡ್ಬೋದು. ಇದು ಥ್ರೆಡ್ ಪೈಪಿಂಗ್ ಅಲ್ಲ ಅಂತ ಯಾರೂ ಹೇಳೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ಈಗ ಹೇಗಂದರೆ ನಾವು ಅಂಗಡಿಯಲ್ಲಿ ಅಥವಾ ಪೇಟೆಯಲ್ಲಿ ಜನ ಓಡಾಡೋ ಜಾಗದಲ್ಲಿ ಅಂಗಡಿ ಇಟ್ಟಿದ್ದೀವಿ ಅಂದರೆ ನಾವು ಸೆಲೆಕ್ಷನ್ ಆಗಿ ಬಟ್ಟೆಗಳನ್ನು ತಗೋಬೋದು. ಆದರೆ ನಮ್ಮಂಥ ಮನೇಲಿ ಹೊಲಿಯೋಂಥ ಟೈಲರ್ಸ್ಗಳಿಗೆ ಇವ್ರ ಬಟ್ಟೆ ಬೇಡ, ಅವ್ರ ಬಟ್ಟೆ ಬೇಡ, ಕಡಿಮೆ ಕೊಡೋರು ಬೇಡ, ಹಾಗೆ ಹಿಂಗೆ ಅಂತ ನಾವು ಮಾಡಿದ್ರೆ ನಮಗೆ ಬರೋ ಬಟ್ಟೆಗಳು ಬರೋಲ್ಲ. ನಾವು ಎಷ್ಟೇ ಚೆನ್ನಾಗಿ ಹೊಲಿಲಿ, ಎಷ್ಟೇ ಕಡಿಮೆ ತಗೊಳ್ಳಿ, ನಮ್ಮ ತನಕ ಬರಲ್ಲ. ನಮ್ಮೂರಲ್ಲೇ ಏನಾಗಿದೆ ಅಂದರೆ, ನಮ್ಮೂರಲ್ಲೂ ಸಿಟಿ ಅಂದರೆ ಬಸ್ ಸ್ಟ್ಯಾಂಡ್ ಹತ್ರನೇ, ನೀವು ಆನಂದಪುರ ಬಸ್ ಸ್ಟ್ಯಾಂಡ್ ನೋಡಿರ್ತೀರ, ಅಲ್ಲಿ ತುಂಬ ಜನ ಟೈಲರ್ಸ್ ಇರೋದ್ರಿಂದ ಅವರು ಹೆಚ್ಚು ಕಡಿಮೆ ನಾನು ಇವತ್ತು ಹೊಲಿತಾ ಇರೋ ಬ್ಲೌಸಿಗೆ 600 ರೂಪಾಯಿ ತಗೊಳ್ತಾರೆ. ಇಲ್ಲ ಅಂತಂದರೆ ಅಟ್ಲೀಸ್ಟ್ ಹೋಗಲಿ 450 ರೂಪಾಯಿ ಆದರೂ ಅಲ್ಲೇ ಕಸ್ಟಮರ್ ಕೊಡ್ತಾರೆ ಅಂದರೆ ಅವರಿಗೆ ಪೇಟೆಗೆ ಹತ್ತಿರ ಆಗಿರುತ್ತೆ. ಆದ್ದರಿಂದ ನಾನು ಸಹಿತ ಯಾವುದೇ ಬಟ್ಟೆ ಬಂದ್ರೂ ಇಸ್ಕೊಳ್ಳಲ್ಲ. ಆ ಬಟ್ಟೆ ಅವ್ರು ಎಷ್ಟು ರೇಟ್ ಕೊಡ್ತಾರೋ ಅದಕ್ಕೆ ತಕ್ಕಾಗಿ ನಾನು ಸ್ಟಿಚ್ ಮಾಡಿಕೊಡ್ತೀನಿ. ಈ ಬ್ಲೌಸಿಗೆ ನೋಡಿ, ಈಗ 250 ಕೊಡ್ತಾರೆ ಅಂತಂದರೆ ನಾವು ಓವರ್ಲಾಕ್ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ. ಆದರೂ ಅವ್ರು ಬಿಡೋದಿಲ್ಲ, ಓವರ್ಲಾಕ್ ಮಾಡಿ ಅಂತಲೇ ಕುತ್ಕೊಳ್ತಾರೆ. ಆಮೇಲೆ ನಿಮ್ಮೂರಲ್ಲಿ ನೀವು ಫಾಲು ಮತ್ತು ಲೈನಿಂಗ್ ಹಾಕಿ ಎಷ್ಟು ತಗೊಳ್ತೀರಾ ಈ ರೀತಿಯೆಲ್ಲ ಪೈಪಿಂಗ್ ಮಾಡಿ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆಯೇ ಈಗ ನೆಕ್ಸ್ಟ್ ಬಂದುಬಿಟ್ಟು ಫ್ರಂಟ್ ಪಾರ್ಟ್ ಹೊಲಿತಾ ಇದ್ದೀನಿ. ಫ್ರಂಟ್ ಪಾರ್ಟಲ್ಲೂ ಸಹಿತ ಲೈನಿಂಗ್ ಕಟ್ ಮಾಡಿಕೊಂಡು ಈ ರೀತಿ ಮಧ್ಯ ಸೆಂಟರಲ್ಲಿ ಕಟ್ ಮಾಡಿಕೊಂಡು ಎರಡೂ ಕಡೆ ಕೊಟ್ಕೊಳ್ಳಿ. ಇದು ನಮಗೆ ಒಂದೇ ಕಡೆ ಅಂತೇಳಿ ಗೊತ್ತಾಗೋದಕ್ಕೋಸ್ಕರ ಮಾರ್ಕ್ ಹಾಕ್ಕೊಂಡೆ. ನೋಡಿ ಫ್ರೆಂಡ್ಸ್, ಈ ರೀತಿ ಮಧ್ಯ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಹಾಗೆಯೇ ಈಗ ಫ್ರಂಟ್ ಪಾರ್ಟಲ್ಲಿ ಟಿಪ್ಸ್ ಹೇಳ್ಕೊಡ್ತೀನಿ. 6ನೇ ಟಿಪ್ಸು ಹೇಗಂದರೆ ತುಂಬ ಈಸಿಯಾಗಿ ನಮ್ಮ ಬಿಗಿನರ್ಸ್ ಏನೀಗ ಫ್ರಂಟ್ ಟಕ್ಸ್ ಹಾಕೋದಕ್ಕೆ ತುಂಬಾ ಕಷ್ಟಪಡ್ತಾ ಇರ್ತಾರೆ. ಫ್ರಂಟ್ ಟಕ್ಸೇ ಅವ್ರು ಹೇಗೆ ಸರಿಯೇ ಹಾಕಲ್ಲ, ಕಪ್ಸು ಕರೆಕ್ಟಾಗಿ ಕೂತಿಲ್ಲ, ಫ್ರಂಟಲ್ಲಿ ಟಕ್ಸು ಕರೆಕ್ಟಾಗಿ ನೀವು ಹೊಲಿದಿಲ್ಲ ಅಥವಾ ವೇರ್ ಮಾಡಿದಾಗ ಕಪ್ಸಲ್ಲಿ ಕೂತಿಲ್ಲ ಅಂತಂದರೆ ಕಸ್ಟಮರಿಗೆ ಯಾವುದೇ ಕಾರಣಕ್ಕೂ ಬ್ಲೌಸ್ ಕರೆಕ್ಟ್ ಆಗೋಲ್ಲ. ಬ್ಲೌಸ್ ಕರೆಕ್ಟ್ ಆಗಬೇಕು ಅಂತಂದರೆ ನೀವು ಫ್ರಂಟ್ ಪಾರ್ಟಲ್ಲಿ ಕಪ್ಸು ಚೆನ್ನಾಗಿ ಕೂರಬೇಕು, ಹಾಗೆ ಶೋಲ್ಡರ್ ಡ್ರಾಪ್ ಆಗಬಾರ್ದು. ಎರಡನೇದು ಬ್ಯಾಕಲ್ಲಿ ರೌಂಡ್ ಭಾಗ ಬಂದುಬಿಟ್ಟು ತುಂಬ ಚೆನ್ನಾಗಿ ಕೂರಬೇಕು, ಅಲ್ಲೂ ಸಹಿತ ತುಂಬ ನೀಟಾಗಿ ಕಾಣಿಸ್ತಾ ಇರಬೇಕು. ಅಂದರೆ ರೌಂಡ್ ಶೇಪೇ ನೀವು ಕೊಟ್ಟಿದ್ದೀರಾ ಅಂದರೆ ರೌಂಡ್ ಶೇಪ್ ಅನ್ನೋದು ತುಂಬ ನೀಟಾಗಿ ಕಾಣಿಸ್ತಾ ಇರಬೇಕು, ಪೈಪಿಂಗ್ ಅನ್ನೋದು ಎದ್ದು ಕಾಣಿಸ್ತಾ ಇರಬೇಕು. ಇದರಿಂದ ಕಸ್ಟಮರು ಬೇರೆಯವ್ರವ್ರಿಗೆ ಯಾರು ಹೊಲಿದಿದ್ದು ಬ್ಲೌಸು ಅಂತ ಕೇಳಿದರು ಅಂದರೆ ಅವರ ಎಲ್ಲ ಬಟ್ಟೆಗಳು ನಿಮಗೆ ಕೊಡ್ತಾ ಇರ್ತಾರೆ. ನೋಡಿ, ಈ ರೀತಿ ಕಟ್ಸ್ ಹಾಕೊಳ್ಳೋದು ಮಾತ್ರ ಮರಿಬೇಡಿ, ಈ ರೀತಿ ಕರುವಿದ್ದಲ್ಲಿ. ಹಾಗೆ ನಾವು ಈಗ ಬಿಗಿನರ್ಸ್ ಕಲಿತಾ ಇದ್ದೀವಿ ಅಥವಾ ಇಷ್ಟು ವರ್ಷದಿಂದ ಬಟ್ಟೆ ಹೊಲಿತಿದ್ದೀವಿ ಅಂದರೆ ಫಿನಿಶಿಂಗ್ ಕೊಡೋದಕ್ಕೆ ಟ್ರೈ ಮಾಡಿ. ಫಿನಿಶಿಂಗ್ ನೀವು ಎಷ್ಟೇ ಕಷ್ಟ ಆದರೂ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಕೊಟ್ರಿ ಅಂತಂದರೆ ಫಸ್ಟಿಗೆ ಟೈಲರಿಂಗ್ ಸ್ಟಾರ್ಟ್ ಮಾಡೋರು ದುಡ್ಡಿಗೆ ಇಂಪಾರ್ಟೆಂಟ್ ಕೊಡಬೇಡಿ. ನೀವು ಹಾಗಂತ ಫ್ರೀಯಾಗಿ ಹೊಲ್ಕೊಡಿ ಅಂತ ನಾನು ಹೇಳೋದಿಲ್ಲ. ನಿಮ್ಮ ಕೆಲಸಕ್ಕೆ ತಕ್ಕಾದ ದುಡ್ಡನ್ನು ನೀವು ತಗೊಳ್ಳಿ, ಆದರೆ ತುಂಬ ಫ್ರೀಯಾಗಿ ಅಥವಾ
ತುಂಬ ಕಾಸ್ಟ್ ಜಾಸ್ತಿ ಇಟ್ಬಿಟ್ಟು ಸ್ಟಿಚ್ ಮಾಡಬೇಡಿ. ನೋಡಿ ಬ್ಯಾಕಲ್ಲಿ ಯಾವ ರೀತಿ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ಅದೇ ರೀತಿಯೇ ಫ್ರಂಟಲ್ಲಿ ಪೈಪಿಂಗ್ ಕೊಟ್ಕೊಂಡು ಬರ್ತೀನಿ. ಆದರೆ ನಾನು ಪೈಪಿಂಗ್ ಕೊಡೋದಕ್ಕಿಂತ ಮುಂಚೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಫ್ರಂಟಲ್ಲಿ ಟಕ್ಸು ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ನನ್ನ RG ಟೈಲರಿಂಗ್ ಕ್ಲಾಸ್ ವಿಡಿಯೋದಲ್ಲಿ ಈ ರೀತಿ ಫ್ರಂಟ್ ಟಕ್ಸ್ ಹಿಡಿಯೋದಕ್ಕೆ ಮಡ್ಚ್ಕೊಳ್ಳೋದನ್ನು ತೋರಿಸಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಬನ್ನಿ. ಹಾಗೆ ನೋಡಿ ಇದು ಒಂದು ಟಿಪ್ಸು ಅನ್ಬೋದು. ಅಳತೆ ಟೇಪ್ ಇಲ್ಲದೇ ಹಾಗೆ ನಾನು ಕಟ್ಸನ್ನು ಹಾಕ್ಕೊಂಡೆ. ಈಗ ಅಳತೆ ಟೇಪಿಂದ ನೀವು ತುಂಬ ದಪ್ಪನವ್ರ ಬ್ಲೌಸ್ ತೊಗೊಂಡ್ರೆ ಅಂದರೆ 2.5 ಇಂಚಿಗೆ ಈ ರೀತಿ ಗ್ಯಾಪ್ ಇಟ್ಕೊಳ್ಳಿ. ಇಲ್ಲ ಸ್ವಲ್ಪ ಮೀಡಿಯಮ್ ಸೈಜ್ 40 ಸೈಜ್ ಒಳಗಿದ್ದಾರೆ ಅಂತಂದರೆ 2.5 ಇಂಚಿಗೆ ಗ್ಯಾಪ್ ಇಟ್ಕೊಳ್ಳಿ. ಈ ನೀವು ಟಕ್ಸ್ ಪಾಯಿಂಟ್ ಮಾಡ್ತೀರಲ್ವ ಒಂದು ಸರ್ಕಲ್ ಆಗಿ ಬರಬೇಕು. ಅಂದರೆ ಒಂದು ರೌಂಡ್ ಸರ್ಕಲ್ ಆಗಿ ಬಂತು ಅಂದರೆ ಕಪ್ಸ್ ಅನ್ನೋದು ಚೆನ್ನಾಗಿ ಕೊಡುತ್ತೆ. ಇದು ಒಂದು 7ನೇ ಟಿಪ್ಸ್ ಅಂತಲೇ ಹೇಳ್ಬೋದು. ಈಗ ನೋಡಿ ಇದ್ರ ಮೇಲೆ ಇದು ಇಟ್ಕೊಂಡ್ಬಿಟ್ಟು ಟ್ರೇಸ್ ಇಟ್ಕೋಬೋದು. ಹಾಗೆಯೇ ತುಂಬ ಈಸಿಯಾಗಿ ನಾವು ಸ್ಟಿಚಿಂಗನ್ನು ಮಾಡ್ಬೋದು. ನೀವು ಅಂತೀರ ಏನು ಡಿಸೈನ್ ಇಲ್ಲ ಬರೀ ಈ ರೀತಿ ಸ್ಟಿಚ್ ಮಾಡೋದು ಅಂದರೆ ನಾನು ದಿನಕ್ಕೆ 6ರಿಂದ 7 ಬ್ಲೌಸು ಸಹ ಸ್ಟಿಚ್ ಮಾಡ್ತೀನಿ ಯಾವುದೇ ಥರ ಬೇಜಾರು ಇಲ್ಲದೆ. ಯಾಕಂದರೆ ನನಗೆ ಇಷ್ಟನೇ ಅಂದರೆ ನಾರ್ಮಲ್ ಬ್ಲೌಸು ಸಾದಾ ಬ್ಲೌಸು ಆರಾಮಾಗಿ ಹೊಲಿಬೋದಲ್ಲ ಅನ್ಸುತ್ತೆ. ಆದರೆ ಅದರಲ್ಲಿ ಅರ್ನಿಂಗ್ಸ್ ಕಡಿಮೆ ಇರೋದ್ರಿಂದ ನಾವು ಡಿಸೈನ್ ಬ್ಲೌಸ್ಗಳನ್ನು ಸ್ಟಿಚ್ ಮಾಡೋದಕ್ಕೆ ಹೋಗ್ತೀವಿ. ಒಂದು ಡಿಸೈನ್ ಬ್ಲೌಸ್ಗಳಿಗೆ 500-600 ಇದ್ದಾಗ ನಾವು 2 ಬ್ಲೌಸ್ಗೆ ಮಾಡೋವಂಥ ಕೆಲಸನ ಒಂದೇ ಬ್ಲೌಸ್ಗೆ ಕೊಡೋಣ, ತುಂಬ ಇನ್ನೂ ಹೆಚ್ಚೆಚ್ಚು ಡಿಸೈನ್ಗಳನ್ನು ಕಲಿಯೋಣ ಅನ್ನೋ ಒಂದು ಇಂಟ್ರೆಸ್ಟ್ ಬರುತ್ತೆ. ಹಾಗಾಗಿ ನಾನು ಅಷ್ಟೇ. ಹಾಗೆಯೇ ಫ್ರೆಂಡ್ಸ್ ಏನಂತಂದರೆ ನಾನು ಸೆಪ್ಟೆಂಬರ್ ತಿಂಗಳಲ್ಲಿ 1ನೇ ತಾರೀಕಿಂದನೂ ಮತ್ತು 31ನೇ ತಾರೀಕು ತನಕ ಎಷ್ಟು ಸಂಪಾದನೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ಈ ವಿಡಿಯೋ ಅಂದರೆ ಈ ಮಂತ್ ಎಂಡಲ್ಲಿ ನಾನು ತೋರಿಸ್ತೀನಿ. ಇಲ್ಲಾಂದರೆ ಅಕ್ಟೋಬರ್ 1 ಆಗ್ಬೋದು, ಹೇಳಕ್ಕೆ ಬರಲ್ಲ. ಅಂದರೆ ವಿಡಿಯೋನ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಈ ರೀತಿ ಟಕ್ಸನ್ನು ಹಿಡಿಯೋದಕ್ಕೆ ತುಂಬಾ ಈಸಿ ಆಗುತ್ತೆ ನೀವು 2 ಪಾಯಿಂಟಿಗೆ ಮಾರ್ಕ್ ಮಾಡಿಕೊಂಡ್ರಿ ಅಂತಂದರೆ. ಹಾಗೆ ನೀವು ಗಮನದಲ್ಲಿ ಇಟ್ಕೋಬೇಕಾಗಿದ್ದು, ನೀವು ತೆಳು ಇರೋರಿಗೆ ಹೇಗಾದರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತಾರೆ ಸ್ಟಿಚ್ ಮಾಡಿದ್ರೆ. ಆದರೆ ಆಂಟಿಯವರು ಕಪ್ಸ್ ದಪ್ಪ ಇರೋರು ಅವರಿಗೆಲ್ಲ ನೀವು ಕಪ್ಸ್ ಅನ್ನೋದನ್ನು ಕರೆಕ್ಟಾಗಿ ಸ್ಟಿಚ್ ಮಾಡಬೇಕು. ಅಲ್ಲೇನಾದರೂ ನೀವು ನೆಗ್ಲೆಕ್ಟ್ ಮಾಡಿದ್ರಿ ಅಂದರೆ ಅವರು ನಿಮಗೆ ಬ್ಲೌಸನ್ನು ಕೊಡೋಲ್ಲ. ಮತ್ತು ಫ್ರಂಟ್ ಟಕ್ಸಿಗೆ ನಾನು ಒಂದೊಂದೇ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಆದರೆ ಲಾಸ್ಟಲ್ಲಿ ಗಂಟನ್ನು ಹಾಕ್ಕೊಂಡಾಗ ಏನು ಪ್ರಾಬ್ಲಮ್ಸ್ ಆಗೋಲ್ಲ. ಹಾಗೆಯೇ ನೀವು ನೋಡ್ತಾ ಇದ್ದೀರಾ ಈಗ ನಾನು ಪೈಪಿಂಗ್ ಕೊಟ್ಬಿಟ್ಟು ನಂತರ ಹುಕ್ಸು ರಿಂಗು ಮಾಡೋಣ ಅಂತ ಹೇಳಿದ್ದೀನಿ. ಆ ಹುಕ್ಸು ನನಗೆ ಈ ರೀತಿ ಬ್ಲೌಸು ಅಂದರೆ ತುಂಬಾ ಇಷ್ಟ, ಬೇಗ ಹೊಲಿದು ಬಿಡ್ತೀನಿ. ಮತ್ತು ನಾನು ನೋಡಿ ಬೆಲ್ಟ್ ಪಟ್ಟಿ ಈ ರೀತಿ ಉದ್ದ 2 ಸೈಡಿನ ಬೆಲ್ಟ್ ಪಟ್ಟಿ ಒಂದೇ ಸತಿಗೆ ಸ್ಟಿಚ್ ಮಾಡಿಕೊಂಡೆ. ಯಾಕಂದರೆ ಎಕ್ಸ್ಟ್ರಾ ಸ್ಟಿಚ್ ಮಾಡ್ಕೊಳ್ತಾರೆ, ಎಕ್ಸ್ಟ್ರಾ ಕೆಲಸ ಮಾಡ್ಕೊಳ್ತಾರೆ. ಈ ರೀತಿ ಮಾಡ್ಕೊಬಿಡಿ. ನಿಮಗೆ ಅಮೌಂಟ್ ಕಮ್ಮಿ ಕೊಡೋರಿಗೆ ನೀವು ಆದಷ್ಟು ಬೇಗ ಸ್ಟಿಚ್ ಮಾಡಿಕೊಡೋದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಅಂದರೆ ಈಗ 350 ಅಂದರೆ ನೀವು ಒಂದು ಬ್ಲೌಸ್ ಮೇಲೆ 1 ಅವರ್ ಟೈಮನ್ನು ಹಾಕಿದ್ರೂ ಪರವಾಗಿಲ್ಲ ಅನ್ಬೋದು. ಅದೇ ನಿಮಗೆ 200 ಕೊಡ್ತಾರೆ, 100 ಕೊಡ್ತಾರೆ, 250 ಕೊಡ್ತಾರೆ ಅಂದರೆ ಒಂದು ಬ್ಲೌಸಿಗೆ 3 ಗಂಟೆ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ? ಅಲ್ಲಿ ಟೈಮ್ ವೇಸ್ಟ್ ಆಯ್ತಲ್ವಾ? ಹಾಗಾಗಿ ನಾ ಹೇಳೋದು, ನಿಮಗೆ ಕಡಿಮೆ ಅಮೌಂಟ್ ಕೊಡ್ತಾರೆ ಅಂದರೆ ಆದಷ್ಟು ಅವರಿಗೆ ಫಿನಿಶಿಂಗ್ ಎಲ್ಲ ನೀಟಾಗೆ ಕೊಡಿ, ಚೆನ್ನಾಗೇ ಕೊಡಿ, ಫಿಟ್ಟಿಂಗ್ ಎಲ್ಲ ಚೆನ್ನಾಗೇ ಕೊಡಿ. ಆದರೆ ಅವರ ಬಜೆಟ್ಟಿಗೆ ತಕ್ಕಂಗೆ ಹೊಲಿರಿ. ನೀವು ನೋಡ್ತಾ ಹಾಗಂತ ಕಡಿಮೆ ಕ್ವಾಲಿಟಿ ಲೈನಿಂಗು, ಕಡಿಮೆ ಕ್ವಾಲಿಟಿ ಫಾಲ್ ಹಾಕಬೇಕು ಅಂತಲ್ಲ. ನೀವು ಸ್ವಲ್ಪ ತಲೆನ ಉಪಯೋಗಿಸ್ಬಿಟ್ಟು ಸ್ಟಿಚ್ ಮಾಡಬೇಕಾಗತ್ತೆ. ನಾವು ಹೇಗೋ ಹಾಗೆ ಮೊಬೈಲ್ ನೋಡ್ಕೊತ ಎಷ್ಟು ಟೈಮಿಂಗ್ಸ್ ನಾವು ತಗೊತಿದ್ದೀವಿ ಒಂದು ಬ್ಲೌಸಿಗೆ ಅಂತ ಹೇಳಿ ಯೋಚನೆ ಮಾಡ್ದೇ ಒಟ್ಟಾರೆ ಸ್ಟಿಚ್ ಮಾಡ್ತಾಯಿದ್ರೆ ನೀವು ದಿನಕ್ಕೆ 2 ಬ್ಲೌಸ್ ಹೊಲಿದು ಸುಮ್ಮನಾಗಬೇಕಾಗತ್ತೆ. ಆದರೆ ನಾನು ಹೇಳೋದೇನು ಅಂದರೆ ನೀವು 2 ಬ್ಲೌಸೇ ಹೊಲಿರಿ. 2 ಬ್ಲೌಸಿಗೆ ಎಷ್ಟು ಟೈಮ್ ಕೊಡಬೇಕೋ ಅಷ್ಟೇ ಕೊಡಿ. ನಾವು ಇಡೀ ದಿನ ಮಿಷನ್ ಮೇಲೆ ಕೂತ್ಕೊಂಡು ಸ್ಟಿಚ್ ಮಾಡ್ತಿರ್ತೀವಿ ಅಂದರೆ ನಮಗೆ ಎಷ್ಟು ಆಯಾಸ ಆಗಿರುತ್ತಲ್ವ. ಹಾಗಾಗಿ ನಾ ಹೇಳೋದೇನೆಂದರೆ ಒಂದು ಬ್ಲೌಸಿಗೆ ನಾನು ಎಷ್ಟು ಟೈಮ್ ತೊಗೊಂಡೆ, ನೀವೀಗ ಕೂತು ಹೊಲಿತಾ ಇರ್ತೀರಾ, ಒಂದು ಬ್ಲೌಸ್ ಮುಗಿಯುತ್ತೆ, ಆ ಬ್ಲೌಸ್ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಬ್ಲೌಸ್ ಇಟ್ಕೊಳ್ತೀರಾ. ಆ ಬ್ಲೌಸು ಈ ಬ್ಲೌಸಿಗೂ ನಾನು ಎಷ್ಟೆಷ್ಟು ಟೈಮ್ ತೊಗೊಂಡೆ, ಒಂದೇ ಸೇಮ್ ಈಗ ಇದೇ ಹೇಳ್ತೀನಿ, ನಾನು ಇನ್ನೊಂದು ಬ್ಲೌಸ್ ಹೊಲಿತೀನಿ, ಆ ಬ್ಲೌಸಿಗೆ ನಾನು ಎಷ್ಟು ಟೈಮ್ ತೊಗೊತೀನಿ, ಈ ಬ್ಲೌಸಿಗೆ ಎಷ್ಟು ಟೈಮ್ ತೊಗೊತೀನಿ ಅಂತ ನಮಗೆ ನಾವೇ ಮಾತಾಡ್ಕೋಬೇಕು. ನಮಗೆ ನಾವೇ ಸ್ಕೆಚ್ ಹಾಕೋಬೇಕು, ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ನೀವು ಅಂತೀರ ನಾನು ಕೂತಲ್ಲೇ ನೆಕ್ಸ್ಟ್ ಯಾವುದು ಹೊಲಿಯೋದು, ಏನು ಮಾಡೋದು, ನಾನು ಎಷ್ಟು ಹೊಲಿದೆ ಇವತ್ತು ಬ್ಲೌಸು, ಹೇಗೆಲ್ಲ ಹೊಲಿದೆ, ಸ್ಪೀಡಾಗಿ ಹೊಲಿದ್ನಾ ಅಥವಾ ಯಾವುದಾದ್ರೂ ಬ್ಲೌಸ್ ಹೊಲಿಬೇಕಾದ್ರೆ ತುಂಬ ಕೆಲಸ ನಿಧಾನ ಆಯಿತಾ, ಇದೆಲ್ಲ ಯೋಚನೆ ಮಾಡ್ತೀನಿ. ನನ್ನಲ್ಲಿ ಏನಾದರೂ ತಪ್ಪುಗಳು ಕಂಡ್ರೆ ಅದನ್ನು ನಾನು ಸರಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ನೋಡ್ತಾ ಇರ್ಬೋದು ಬೆಲ್ಟ್ ಪಟ್ಟಿನ ಹಚ್ಚುತ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ಅನುಕೂಲ ಆಗುವಂಥ ಒಳ್ಳೊಳ್ಳೆ ಟಿಪ್ಸ್ಗಳಿರುತ್ತೆ. ಆದರೆ ಫ್ರೆಂಡ್ಸ್ ಈಗ ನೋಡಿ
ಎಂಟನೇ ಒಂದು ಟಿಪ್ಸು ಅಂತ ಹೇಳಿದ್ರೆ, ನೀವು ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿ ಮಾಡೋದಕ್ಕಿಂತ ಮೊದಲು ಹುಕ್ಸ್ ಹಾಕ್ತಿರಲ್ವ ಅಲ್ಲಿ ಈ ರೀತಿ ಕ್ರಾಸ್ ಆಗಿ ಸ್ವಲ್ಪ ಅದು ಹುಕ್ಸ್ ಹಾಕಲ್ಲಿ ಕಟ್ ಮಾಡ್ಕೊಳ್ಳಿ. ಶೋಲ್ಡರ್ ಡ್ರಾಪ್ ಅನ್ನೋದು ಆ ಕಡೆನೇ ಆಗ್ತಾ ಇರುತ್ತೆ ಜಾಸ್ತಿ ನಿಮಗೆ. ಮತ್ತು ನೀವೇ ಬ್ಲೌಸ್ ಸ್ಟಿಚ್ ಮಾಡ್ಕೊತಿದ್ದೀರಾ ಅಂತ ಅಂದ್ಕೊಂಡ್ರೆ ನಿಮಗೆ ಯಾವ ಸೈಡಲ್ಲಿ ತುಂಬಾ ಶೋಲ್ಡರ್ ಡ್ರಾಪ್ ಆಗ್ತಿದೆ ಅಂತ ಹೇಳಿ ಮೆನ್ಷನ್ ಮಾಡ್ಕೊಳ್ಳಿ. ಆ ಸೈಡಲ್ಲಿ ಈ ರೀತಿ ಹುಕ್ಸ್ ಪಟ್ಟಿ ಕಾಜಾಪಟ್ಟಿ ಮಾಡೋಕ್ಕಿಂತ ಮೊದಲು ಸ್ವಲ್ಪ ಒಂದು 1/4 ಇಂಚು ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ. ಮತ್ತು ನೋಡಿ, ಶೋಲ್ಡರು ಜಾಯಿಂಟ್ ಮಾಡೋ ಟೈಮಲ್ಲಿ ಸ್ವಲ್ಪ ಕುತ್ತಿಗೆ ಹತ್ರ ಬರುತ್ತಲ್ಲ, ಅಲ್ಲಿ ಸ್ವಲ್ಪ ನೀವು ಕ್ರಾಸಾಗಿ ಸ್ವಲ್ಪ ಜಾಸ್ತಿ ತೊಗೋಬೇಕಾಗತ್ತೆ. ಆಗ ಶೋಲ್ಡರ್ ಡ್ರಾಪ್ ಅನ್ನೋದು ಫುಲ್ ಕಡಿಮೆ ಆಗುತ್ತೆ, ಬ್ಲೌಸು ಕರೆಕ್ಟಾಗಿ ಕಪ್ಪಾಗಿ ಕೂತ್ಕೊಳ್ಳುತ್ತೆ. ಈ ರೀತಿಯೂ ಒಂದು ಟಿಪ್ಸು ಫಾಲೋ ಮಾಡಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಒಂದು ಬ್ಲೌಸಲ್ಲಿ ಎಷ್ಟೆಲ್ಲ ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ಟಿಪ್ಸು ನಮಗೆ ಗೊತ್ತಾಗೋ ಅಷ್ಟೊತ್ತಿಗೆ ತುಂಬ ಬ್ಲೌಸ್ಗಳನ್ನು ಹೊಲಿದು ಆ ಬ್ಲೌಸಲ್ಲಿ ತಪ್ಪು ಸರಿ ಎಲ್ಲ ಕಂಡು ಹಿಡಿದು ನಮಗೆ ಗೊತ್ತಾಗಿದ್ದು ತುಂಬ ವರ್ಷಗಳ ನಂತರ. ಆದರೆ ನಿಮಗೆ ಇದು ಒಂದು ವಿಡಿಯೋ ಪೂರ್ತಿಯಾಗಿ ನೋಡೋ ಹೊತ್ತಿಗೆ ನಿಮಗೆ ಈ ಟಿಪ್ಸ್ಗಳೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ಕ್ರಾಸಾಗಿ ನಾನು ಕುತ್ತಿಗೆ ಹತ್ರ ಹೊಲಿತಿದ್ದೀನಲ್ವ, ಅಲ್ಲಿ ಸ್ವಲ್ಪ ಕ್ರಾಸಾಗಿ ಜಾಸ್ತಿಯಾಗಿ ತಗೊಳ್ತೀನಿ. ಶೋಲ್ಡರ್ ಹತ್ರ ಮೀಡಿಯಮ್ ಆಗಿ 1/4 ಇಂಚು ಅರ್ಧ ಇಂಚಿಗೆ ತಗೊಳ್ತೀನಿ. ಆ ರೀತಿ ಮಾಡಿದಾಗ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋ ಪ್ರಾಬ್ಲಮ್ ಬರಲ್ಲ. ಮತ್ತು ನಾನು ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿ ಹಾಕ್ಬೇಕಾದ್ರೆ ತೋರಿಸೋದ್ನಲ್ಲ, ಅಲ್ಲೂ ಒಂದು ಕ್ರಾಸಾಗಿ ಕಟ್ ಮಾಡಿಕೊಂಡು ನೀವು ಹುಕ್ಸು ರಿಂಗ್ಸು ಮಾಡಿದ್ರಿ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಹೇಗೆ ಅನ್ನಿಸ್ತಿದೆ ಟಿಪ್ಸ್ಗಳೆಲ್ಲ ನಿಮಗೆ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಿಮ್ಮ ಲೈಕಿಂದ ನನಗಿನ್ನೂ ಹೆಚ್ಚೆಚ್ಚು ವೀಡಿಯೋಸ್ ಮಾಡಬೇಕು ಅಂತೇಳಿ ಅನಿಸುತ್ತೆ. ಯಾಕಂದರೆ ನಾವು ಎಷ್ಟು ಕಷ್ಟಪಟ್ಟು ವೀಡಿಯೋಸ್ ಮಾಡ್ಕೊಂಡಿರ್ತೀವಿ, ಎಷ್ಟೇ ಬ್ಲೌಸ್ ಹೊಲಿಯೋದಿರಲಿ ನಿಮಗೋಸ್ಕರ ನಾವು ವಿಡಿಯೋ ಮಾಡ್ಕೋಬೇಕು ಅಂತಲೇ ಒಂದು ಮಾಡ್ತೀವಿ. ಯಾಕಂದರೆ ನಮ್ಮಿಂದ 4 ಜನಕ್ಕೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು. ಆದರೆ ನೀವು ಒಂದು ಲೈಕ್ ಕೊಡದೆ ನೋಡಿದ್ರೆ ಈ ವಿಡಿಯೋ ನೆಕ್ಸ್ಟು ಅವ್ರಿಗೆ ಸಜೆಸ್ಟ್ ಆಗಲ್ಲ. ಆದ್ದರಿಂದ ನಾನು ಹೇಳೋದು ಏನು ಅಂತಂದರೆ, ನೀವು ವಿಡಿಯೋ ನೋಡ್ತಾನೆ ಒಂದು ಲೈಕ್ ಬಟನಿಗೆ ಒತ್ತೋದ್ರಿಂದ ವಿಡಿಯೋ ಹೆಲ್ಪ್ ಇರೋರು ಎಲ್ರಿಗೂ ಸಜೆಸ್ಟ್ ಆಗುತ್ತೆ. ಹಾಗಾಗಿ ನಾನು ಇವತ್ತು ಹೇಳೋದು ಏನು ಅಂದರೆ, ನೋಡಿ, ಇಷ್ಟೆಲ್ಲ ಟಿಪ್ಸ್ ಹೇಳ್ಕೊಡ್ತೀನಿ ಅಂದಾಗ ಮತ್ತೆ ತುಂಬ ಜನ ನಾನು ಟೈಲರ್ ನೋಡಿದ್ದೀನಿ. ಅಂದರೆ ದಾರನ ಅಲ್ಲಲ್ಲೇ ಬಿಡೋ ಅಂಥದ್ದು. ನೀವು ಆ ಟೈಮಿಗೆ ಕಟರಿಂದ ಕಟ್ ಮಾಡ್ಕೊಂಬಿಟ್ರೆ ದಾರ ಅನ್ನೋದು ಇರಲ್ಲ. ಇದು ಒಂದು ಟಿಪ್ಸ್ ಅಂತಲೇ ಅನ್ಕೋಬೋದು. ನೋಡ್ತಾ ಇರ್ಬೋದು, ನಾನು ಹುಕ್ಸ್ ಪಟ್ಟಿ ಕಾಜಾಪಟ್ಟಿನ ಹಚ್ಚೋದಕ್ಕಿಂತ ಮೊದಲು ಕರೆಕ್ಟ್ ಇದೆಯಾ ಅಂತೇಳಿ ಎರಡನ್ನೂ ಹಿಡಿದು ನೋಡಿಕೊಂಡು ಸ್ವಲ್ಪ ಉದ್ದ ಗಿಡ್ಡ ಇದ್ದರೆ ಅದನ್ನು ಸೆಟ್ ಮಾಡ್ಕೋಬೇಕು. ಯಾಕಂದರೆ ಹುಕ್ಸು ರಿಂಗ್ಸು ಮಾಡೋದಕ್ಕಿಂತ ಮೊದಲು. ಹಾಗೇ ಬಂದುಬಿಟ್ಟು ಈಗ ಸ್ಲೀವು, ನಾನು ಇಷ್ಟೆಲ್ಲ ಬ್ಲೌಸಿನ ಫ್ರಂಟು ಬ್ಯಾಕು ಪಾರ್ಟಲ್ಲಿ ನಿಮಗೆ ಒಂದು ಟಿಪ್ಸ್ಗಳನ್ನು ಹೇಳಿದೆ. ಈಗ ಬಂದುಬಿಟ್ಟು ನಮಗೆ ಸ್ಲೀವು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಬ್ಲೌಸಲ್ಲಿ ಸ್ಲೀವು ಇಂಪಾರ್ಟೆಂಟ್ ಅಂತಲೇ ಹೇಳ್ತೀನಿ. ಯಾಕಂದರೆ ನಾವು ಸ್ಲೀವ್ ಚೆನ್ನಾಗಿ ಕಟ್ ಮಾಡ್ದಿದ್ರೆ, ಸ್ಲೀವು ಕರೆಕ್ಟಾಗಿ ನಾವು ಹೊಲಿದಿದ್ರೆ ಬ್ಲೌಸು ತುಂಬ ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ನಿಮಗೆ ಬ್ಲೌಸು ನೀಟಾಗಿ ಕೂರಬೇಕು ಅಂದರೆ ಪ್ರಮುಖವಾಗಿ ಕೆಲಸ ಮಾಡುವಂಥದ್ದು ಸ್ಲೀವ್ ಹತ್ರ ನೀವು ಯಾವುದೇ ಥರ ಕುಪ್ಪೆ ಬರದೆ, ನೆರಿಗೆ ಬರದೆ ಸ್ಟಿಚ್ ಮಾಡಿದಾಗ ತುಂಬ ಚೆನ್ನಾಗಿ ಬ್ಲೌಸ್ ಅನ್ನೋದು ಕೂರುತ್ತೆ. ನೋಡಿ, ಇಲ್ಲಿ ನಮಗೆ ಬಟ್ಟೆ ಕಡಿಮೆ ಆಗ್ತಿದೆ. ಈ ರೀತಿ ಅಟ್ಯಾಚ್ ಮಾಡಿ ಕೊಡೋಣ ಅಂತೇಳ್ಬಿಟ್ಟು ನೋಡಿದೆ, ಅಲ್ಲೂ ಸಹಿತ ಬಟ್ಟೆ ಕಡಿಮೆ ಆಗ್ತಿದೆ. ನಮ್ಮ ಮನೆಯವ್ರಿಗೆ ನಾನು 1 ಮೀಟ್ರ್ ತರ್ರಿ ಅಂದರೆ 80 ಮೀಟ್ರ್ ತರ್ತಾರೆ, 80 ಸೆಂಟಿಮೀಟ್ರ್ ತರ್ರಿ ಅಂದರೆ 1 ಮೀಟ್ರ್ ತರ್ತಾರೆ. ಈ ರೀತಿ ಸ್ವಲ್ಪ ಕನ್ಫ್ಯೂಸ್ ಆಗಿ ತರೋದ್ರಿಂದ ನನಗೆ ತೆಳು ಇರೋರಿಗೆ 80 ಸೆಂಟಿಮೀಟ್ರ್ ತರ್ರಿ ಅಂದಿರ್ತೀನಿ, ಅವರು 1 ಮೀಟ್ರ್ ತಂದಿರ್ತಾರೆ. ದಪ್ಪ ಇರೋರಿಗೆ 1-1.25 ಮೀಟ್ರ್ ತರ್ರಿ ಅಂತ ಹೇಳಿರ್ತೀನಿ, 1 ಮೀಟ್ರು ತಂದು ಇರೋದಿಲ್ಲ, 80 ಸೆಂಟಿಮೀಟ್ರ್ ತರ್ತಾರೆ. ಆಗ ಮತ್ತೊಂದು ಸತಿ ನಮಗೆ ಅಂಗಡಿ ಕಳ್ಸೋಕ್ಕೆ ಅವ್ರು ಹೋಗೋದು ಇಲ್ಲ. ಆದ್ದರಿಂದ ಈ ರೀತಿ ಪ್ಯಾಚನ್ನು ಕೊಡಬೇಕಾಗತ್ತೆ. ಏನೂ ಆಗಲ್ಲ, ಪ್ಯಾಚ್ ಕೊಡುವಾಗ ಸ್ವಲ್ಪ 2 ಸ್ಟಿಚ್ ಹಾಕಿ ಕರೆಕ್ಟಾಗಿ ಕೊಡಿ. ಮತ್ತು ನೋಡಿ, ಬ್ಲೌಸಲ್ಲಿ ಈ ರೀತಿ ಸೆಂಟರ್ ಪಾಯಿಂಟ್ ಮಾಡ್ಕೊಳ್ಳಿ. ಇದು ಲಾಸ್ಟ್ನೇ ಟಿಪ್ಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅದೇ ಈಗ ನೀವು ಬ್ಲೌಸ್ ಅಷ್ಟು ಈ ರೀತಿ ಸ್ಲೀವ್ ರೆಡಿ ಮಾಡ್ಕೊಂಡ್ರಲ್ವ, ರೆಡಿ ಮಾಡ್ಕೊಂಡ್ರ ಮೇಲೆ ನೀಟಾಗಿ ಏನಾದರೂ ಹೆಚ್ಚು ಕಡಿಮೆ ಇದೆಯಾ ಅಂತೇಳಿ ಕಟ್ ಮಾಡ್ಕೋಬೇಕು. ಇದಕ್ಕೆ 1 ನಿಮಿಷ ನೀವು ಟೈಮ್ ಕೊಟ್ಟರೆ ಬ್ಲೌಸ್ ಫಿಟ್ಟಿಂಗ್ ವೇಳೆಯಲ್ಲಿ ಕರೆಕ್ಟಾಗಿ ಬರುತ್ತೆ. ನೀವೇನಾದರೂ ಅರ್ಜೆಂಟ್ ಹೊಲಿದಿದ್ದೀನಿ ಅಂತೇಳಿ ಸ್ಲೀವನ್ನ ನೀವು ಹೇಗಾತಾಗಿ ಕಟ್ ಮಾಡಿ ಹೇಗಾತಾಗೆ ಬ್ಲೌಸಿಗೆ ಅಟ್ಯಾಚ್ ಮಾಡಿದ್ದೇ ಆದರೆ ನೋಡಿ, ಈ ಜಾಗದಲ್ಲಿ ನಾನು ಕಟ್ಟೇನು ಮಾಡಲ್ಲ. ಇಲ್ಲಿ ನೋಡಿ, ಇಷ್ಟೇ ಜಾಗದಲ್ಲಿ ಆ ಕಡೆಯಿಂದ ಈ ಕಡೆಯಿಂದ ಇಲ್ಲಿ ನೀವು ಇಷ್ಟೇ ಜಾಗದಲ್ಲಿ ಸೆಕೆಂಡ್ ಶೇಪನ್ನು ತೆಗಿಬೇಕು. ಯಾಕಂದರೆ ನೀವೇನಾದರೂ ಜಾಸ್ತಿ ತೆಗೆದ್ರಿ ಅಂತ ಅಂದರೆ, ನೋಡಿ ಈಗ ತೋರಿಸ್ತೀನಿ, ನೀವೇನಾದರೂ ಅಕಸ್ಮಾತು ನೀವು ಈ ರೀತಿ ಏನಾದರೂ ಜಾಸ್ತಿ ತೆಗೆದ್ರಿ ಅಂತ ಅಂದರೆ ಅಲ್ಲಿ ಏನಾಗುತ್ತೆ ಅಂತಂದರೆ ನೀವು ಫಿಟ್ಟಿಂಗ್ ಮಾಡ್ತಿರಲ್ವ, ಆಗ ಹೆಚ್ಚು ಕಡಿಮೆ ಬರೋವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ನೀಟಾಗಿ ನೋಡ್ತಾ ಇರ್ಬೋದು, ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರೋಲ್ಲ ಅಂತ ಹೇಳ್ತಾ ಇದ್ದೀನಿ. ನಾನು ಮಾತಾಡ್ತಾನೆ ವಿಡಿಯೋ ಮಾಡಬೇಕು ಅಂತ ಟ್ರೈ ಮಾಡಿದೆ, ಆದರೆ ತುಂಬಾ ಡಿಸ್ಟರ್ಬೆನ್ಸ್ ಇದ್ದಿದ್ದರಿಂದ ನಾನು ಇವತ್ತು ವಿಡಿಯೋ ಮಾಡ್ಕೊಂಡು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ನೋಡಿ, ಸ್ಲೀವ್ ಎಲ್ಲ ಅಟ್ಯಾಚ್ ಮಾಡೋ ಟೈಮ್ ಬಂತು. ಮಧ್ಯ ಸೆಂಟರಲ್ಲಿ ನೀವು ಸೆಂಟರಿಂದ ಸೆಂಟರಿಗೆ ಸ್ಲೀವನ್ನು ಅಟ್ಯಾಚ್ ಮಾಡಿಕೊಂಡಾಗ ಎಲ್ಲೂ ಸಹಿತ ಡಿಫ್ರೆಂಟ್ ಬರಲ್ಲ. ನೀವು ಸ್ಟಾರ್ಟಿಂಗಿಂದ ಏನಾದರೂ ಸ್ಲೀವು ಅಟ್ಯಾಚ್ ಮಾಡ್ಕೊತೀರಾ ಅಂತಂದರೆ
ಅಂದರೆ ತುಂಬಾ ನಿಮಗೆ ಬ್ಲೌಸ್ ಬಗ್ಗೆ ಎಲ್ಲ ಗೊತ್ತಿತ್ತು, ನಾವಿನ್ನು ಬಿಗಿನರ್ಸ್ ಅಲ್ಲ ಅಂತ ಏನಾದರೂ ಇದ್ದರೆ ನೀವು ಸ್ಟಾರ್ಟಿಂಗಿಂದ ಕೊಡ್ಕೋಬೋದು. ಬಿಗಿನರ್ಸ್ ಕಲಿತಿದ್ದೀರಾ ಅಥವಾ ನೀವು ಯಾಕೋ ಫಿಟ್ಟಿಂಗಲ್ಲಿ ಕರೆಕ್ಟಾಗಿ ಬರ್ತಾ ಇಲ್ಲ, ಸ್ಲೀವ್ ಸರಿ ಬರ್ತಿಲ್ಲ ಅನ್ನೋರು ಈ ರೀತಿ ಮಧ್ಯದಲ್ಲಿ ಸೆಂಟರಲ್ಲಿ ಕಟ್ಸನ್ನು ಹಾಕ್ಕೊಂಡು ಸ್ಲೀವ್ ಅಟ್ಯಾಚ್ ಮಾಡೋದ್ರಿಂದ ಕರೆಕ್ಟಾಗಿ ಬರುತ್ತೆ. ನಾವು ಈ ಟಿಪ್ಸ್ಗಳನ್ನೆಲ್ಲ ಬ್ಲೌಸ್ ಹೊಲಿಯುವಾಗ ಫಾಲೋ ಮಾಡಿದ್ರೆ ಬ್ಲೌಸ್ ಎಂಡಲ್ಲಿ ಪರ್ಫೆಕ್ಟಾಗಿ ಫಿನಿಶಿಂಗ್ ಆಗಿ ಬ್ಲೌಸ್ ಬರುತ್ತೆ. ಅದೇ ನೀವು ಸ್ಟಾರ್ಟಿಂಗ್ ಹಿಂಗೆ ಕಟಿಂಗಿಂದನೇ ಕೇರ್ಲೆಸ್ ಮಾಡ್ಕೊಂಡೇ ಆಯ್ತು ಬಿಡು, ಏನಾಗಲ್ಲ ಬಿಡು, ಅವ್ರು ಏನು ಹೇಳಲ್ಲ ಬಿಡು ಅಂತ ಹೇಳಿ ನೀವು ಫುಲ್ಲು ನೆಗ್ಲೆಕ್ಟಿಂದ ಹೊಲಿದ್ರಿ ಅಂದರೆ ಲಾಸ್ಟಲ್ಲಿ ಮಾತ್ರ ಸಿಕ್ ಹಾಕ್ಕೊಂಡೇ ಹಾಕ್ಕೊತೀರಾ. ಅಂದರೆ ಫಿಟ್ಟಿಂಗಲ್ಲಿ ಸಿಕ್ ಹಾಕ್ಕೊಂಡೇ ಹಾಕ್ಕೊತೀರಾ. ಫಿಟ್ಟಿಂಗ್ ಏನೇ ಮಾಡಿದ್ರೂ ಸರಿ ಬರಲ್ಲ. ನಾವು 1 ಸೆಕೆಂಡ್ ಕೆಲಸನ ಮಾಡದೆ ಸೋಮಾರಿತನ ಮಾಡಿಕೊಂಡು ಹಾಗೇ ಇದ್ವಿ ಅಂದರೆ ಬ್ಲೌಸು ಕೊನೆಯಲ್ಲಿ ಫಿಟ್ಟಿಂಗ್ ಸರಿ ಬರದೆ, ಫಿನಿಶಿಂಗ್ ಸರಿ ಬರದೆ ಕಸ್ಟಮರ್ ನಮಗೆ ವಾಪಸ್ ಮತ್ತೆ ರಿಪೇರಿಗೆ ತಂದುಕೊಡುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ನೀವು 1 ಗಂಟೆ ಒಂದು ಬ್ಲೌಸ್ಗೆ ಕೊಡಿ, ಆರಾಮಾಗಿ ಕೊಡಿ. 1 ಗಂಟೆ ಸ್ಟಿಚ್ ಮಾಡ್ಬೋದು. ಆದರೆ ಸಾದಾ ಬ್ಲೌಸಿಗೆ ಅಷ್ಟು ಬೇಡ, ಲೈನಿಂಗ್ ಬ್ಲೌಸ್ಗಳಿಗೆ ಅಷ್ಟು ಬೇಕಾಗತ್ತೆ. ಆಗ ನೀವು ಪ್ರತಿ ಒಂದು ಹಂತನೂ ಸೂಕ್ಷ್ಮವಾಗಿ ಗಮನಿಸಿ ನೀವು ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಹೋದ್ರಿ ಅಂದರೆ ಬ್ಲೌಸು ಆರಾಮಾಗಿ ನೀವು ಮಿಷನ್ ಮೇಲೆ ಕೂತಂಗೆ ಮುಗಿಯುತ್ತೆ. ನೆಕ್ಸ್ಟು ಹೂಕ್ಸನ್ನು ಹಚ್ಚಿಬಿಟ್ಟು ಕೊಟ್ಬಿಟ್ರೆ ಕಸ್ಟಮರಿಗೆ ಆಯಿತು. ಮತ್ತು ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಇದರ್ಧ ಹೊಲಿಯೋದು, ಅದರ್ಧ ಹೊಲಿಯೋದು ಮಾಡ್ತಾರೆ. ಆ ರೀತಿ ಮಾಡಿಬಿಡಿ. ಯಾವತ್ತೂ ನೀವು ಒಂದು ಕೆಲಸನ ಪೂರ್ತಿಯಾಗಿ ಮುಗಿಸ್ಬಿಟ್ಟು ಇನ್ನೊಂದು ಕೆಲಸಕ್ಕೆ ಹೋಗ್ತೀರಾ, ಆಗ ನಿಮ್ಮ ಕೆಲಸದಲ್ಲಿ ಜಯ ಕಾಣ್ತೀರಾ. ನಿಮ್ಮ ಕೆಲಸದಲ್ಲಿ ನಿಮಗೆ ಧೈರ್ಯ ಬರುತ್ತೆ. ಅದೇ ನೀವು ನೋಡಿ ಫ್ರೆಂಡ್ಸ್, ನಾನು ಏನು ಹೇಳ್ತಿದ್ದೀನಿ ಅಂದರೆ ಈ ಬ್ಲೌಸು ತೋರಿಸ್ತಾ ಇದ್ದೀನಲ್ವ, ಸ್ಲೀವ್ ಅಟ್ಯಾಚ್ ಮಾಡಿರ್ತೀರಲ್ವ, ಅಲ್ಲಿ ತುದಿಗೆ ಒಂದು ಹೊಲಿಗೆ ಹಾಕಿ. ಯಾಕಂದರೆ ಎಲ್ಲರ ಹತ್ರನೂ ಓವರ್ಲಾಕ್ ಮಿಷನ್ ಇರಲ್ಲ, ಆಗ ಓವರ್ಲಾಕ್ ಮಾಡಬೇಕನ್ನೋ ಈ ಸಾಮರ್ಥ್ಯ ಇರೋದಿಲ್ಲ. ನೋಡಿ ಫ್ರೆಂಡ್ಸ್, ಏನು ಮಾಡಬೇಕು ಅಂತಂದರೆ ನೀವು ಈ ರೀತಿ ತುದಿಗೆ ಹೊಲಿಗೆ ಹಾಕ್ಕೊಂಡು ಕಟ್ ಮಾಡ್ಕೊಂಬಿಡಿ. ಎಲ್ಲಾದರೂ ಮಿಸ್ಟೇಕ್ ಮಾತಾಡಿದರೆ ಕ್ಷಮಿಸಿ ಫ್ರೆಂಡ್ಸ್. ಅಂದರೆ ಸ್ಪೀಡಾಗಿ ವಾಯ್ಸ್ ಓವರ್ ಕೊಡ್ತಿರುವಾಗ ಬೈ ಮಿಸ್ಟೇಕ್ ಆಗುತ್ತೆ. ಏನಾದರೂ ಆ ಥರ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಈಗ ಈ ರೀತಿ ಎಷ್ಟಿದೆ ಅಂದರೆ 9.75 ಇದೆ ಎದೆ ಸುತ್ತಳತೆ. ನಾನು ಅಷ್ಟಕ್ಕೆ ಇಟ್ಬಿಟ್ಟು ಫಿಟ್ಟಿಂಗ್ ಮಾಡ್ಕೊತಿದ್ದೀನಿ. ಮತ್ತು ಕಂಕ್ಳು ರೌಂಡಿಂಗು ಸಹಿತ ಕರೆಕ್ಟಾಗಿ ಬಂದಿತ್ತು. ನಾನು ಇಟ್ಕೊಂಡು ಫಿಟ್ಟಿಂಗ್ ಮಾಡ್ಕೊಳ್ತೀನಿ. ಈಗ ನಾನು ಅಳತೆಗೆ ತೊಗೊಂಡಿರೋ ಬ್ಲೌಸು ಅಷ್ಟೇ ನಾವೇ ಸ್ಟಿಚ್ ಮಾಡಿರೋದು, ಅದೇ ಅಳತೆ ಕರೆಕ್ಟಾಗಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಕಸ್ಟಮರು. ನೋಡಿ, ಈ ಥರ ಸ್ಲೀವು ಈ ರೀತಿ ಇಟ್ಕೊಂಡು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಬಿಟ್ರೆ ಕರೆಕ್ಟಾಗಿ ಸ್ಲೀವ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಇದು ನಿಮಗೆ ಯಾವುದೇ ಥರ ಟೈಲರಿಂಗ್ ಕಲಿಯೋಕ್ಕೆ ಹೋಗದೇ ಇದ್ರೂ ಸಹಿತ ಮನೆಯಲ್ಲೇ ಆರಾಮಾಗಿ ಈ ಟಿಪ್ಸನ್ನೆಲ್ಲ ಫಾಲೋ ಮಾಡಿ ಸ್ಟಿಚ್ ಮಾಡಿ. ನೋಡಿ, ಅಳತೆ ಬ್ಲೌಸಲ್ಲೇ ಇಟ್ಬಿಟ್ಟು ನಾನು ಫಿಟ್ಟಿಂಗ್ ಮಾರ್ಕನ್ನು ಹಾಕ್ತಾ ಇದ್ದೀನಿ. ಈ ಟಿಪ್ಸ್ಗಳೆಲ್ಲ ನಿಮಗೆ ಹೇಗೆ ಅನ್ನಿಸ್ತು ಫ್ರೆಂಡ್ಸ್? ಟಿಪ್ಸ್ಗಳೆಲ್ಲ ಇಷ್ಟ ಆಯಿತಾ? ಇದರಲ್ಲಿ ಎಷ್ಟು ಟಿಪ್ಸ್ಗಳು ನಿಮಗೆ ಗೊತ್ತಿತ್ತು, ಎಷ್ಟು ಟಿಪ್ಸ್ಗಳು ನಿಮಗೆ ಗೊತ್ತಿರಲಿಲ್ಲ ಅಂತ ನನಗೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟಿಗೆ ನಾನು ರಿಪ್ಲೈ ಕೊಡೋದಕ್ಕೆ ಆಗದೇ ಇದ್ದರೂ ಸಹಿತ ಓದಿರ್ತೀನಿ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಾದರೂ ಹೇಳ್ತೀನಿ. ಯಾಕಂದರೆ ತುಂಬಾ ಕೆಲಸ ಇರೋದ್ರಿಂದ ನನಗೆ ಪ್ರತಿಯೊಂದು ಕಮೆಂಟಿಗೂ ರಿಪ್ಲೈ ಕೊಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಈ ವಿಡಿಯೋದಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ನೀವು ಪ್ರಶ್ನೆನ ಕೇಳಿ, ನಾನು ಅದನ್ನು ಓದಿರ್ತೀನಿ. ಆ ಕಮೆಂಟ್ ಬಂದ ತಕ್ಷಣವೇ ಓದಿರ್ತೀನಿ. ಆದರೆ ಅದನ್ನು ಕ್ಲಿಯರ್ ಮಾಡೋ, ತುಂಬ ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡೋ ಅಂತ ಒಂದು ಯೋಚನೆ ಮಾಡ್ತೀನಿ. ಈಗ ನೋಡ್ತಾ ಇರ್ಬೋದು, ಒಂದು ಸೈಡಲ್ಲಿ ಫಿಟ್ಟಿಂಗ್ ಮಾಡದೆ ಹಿಡಿದು ನೋಡ್ತಾ ಇದ್ದೀನಿ, ಕರೆಕ್ಟಾಗಿ ಬಂದಿದೆ. ಈ ರೀತಿ ಹಿಡಿದು ನೋಡೋದ್ರಿಂದ ನಿಮಗೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬಂದಿದೆಯಾ ಅಂತೇಳಿ ಗೊತ್ತಾಗುತ್ತೆ. ಹಾಗಾಗಿ ಈ ರೀತಿ ಲಾಸ್ಟಲ್ಲಿ ಫಿಟ್ಟಿಂಗ್ ಹಿಡಿದು ನೋಡಿ. ಈಗ ನಾನು ಇನ್ನೊಂದು ಸೈಡಲ್ಲಿ ಫಿಟ್ಟಿಂಗ್ ಮಾಡ್ಕೊಂಡು ಬಂದುಬಿಟ್ಟು ನಿಮಗೆ ಟಕ್ಸನ್ನು, ಅಂದರೆ ಬ್ಯಾಕ್ ಟಕ್ಸನ್ನು ಹಿಡಿಯೋದನ್ನು ತೋರಿಸ್ತೀನಿ. ಈಗ ಬ್ಯಾಕ್ ಟಕ್ಸು ಈ ರೀತಿ ಬ್ಯಾಕಲ್ಲಿ ಮಾತ್ರ ಈ ರೀತಿ ಮಡ್ಚ್ಕೊಂಡು, ಹಾಗೆಯೇ ಅರ್ಧ ಇಂಚು ಆ ಕಡೆ ಮೇಲ್ಗಡೆ 5 ಇಂಚು, ಯಾಕಂದರೆ ಡೀಪು ತುಂಬ ಕಡಿಮೆ ಇದ್ದವ್ರಿಗೆ 5 ಇಂಚ್ ತೊಗೊಳ್ಳಿ, ಇಲ್ಲಾಂದರೆ 3.25 ಸಾಕಾಗತ್ತೆ. ಆ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು, ಅಂದರೆ ಸೂಜಿ ಇರುತ್ತಲ್ವ ಆ ರೀತಿಯಲ್ಲಿ ಬೆಲ್ಟ್ ಟಕ್ಸ್ ಅನ್ನೋದು ಬರಬೇಕು. ಸಾರಿ ಫ್ರೆಂಡ್ಸ್, ಬೆಲ್ಟ್ ಅಲ್ಲ, ಬ್ಯಾಕ್ ಟಕ್ಸ್ ಅನ್ನೋದು ಬರಬೇಕಾಗತ್ತೆ. ಬ್ಯಾಕ್ ಟಕ್ಸ್ನ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ, ಏನು ಟೆನ್ಷನ್ ಇಲ್ಲ. ಒಬ್ಬೊಬ್ಬರು ಬ್ಯಾಕ್ ಟಕ್ಸನ್ನು ಫಸ್ಟಿಗೆ ಸ್ಟಿಚ್ ಮಾಡ್ಕೊಳ್ತಾರೆ, ಒಬ್ಬೊಬ್ಬರು ಈ ರೀತಿ ಲಾಸ್ಟಲ್ಲಿ ಸ್ಟಿಚ್ ಮಾಡ್ಕೊಳ್ತಾರೆ. ಏನೇ ಸ್ಟಿಚ್ ಮಾಡಿದ್ರು ನಾವು ಈ ರೀತಿ ಲಾಸ್ಟಲ್ಲಿ ಅಂದರೆ ಎಕ್ಸ್ಟ್ರಾ ಎಷ್ಟು ಬಟ್ಟೆ ಉಳಿದಿರುತ್ತೋ ಅದನ್ನು ನೋಡ್ಕೊಂಡ್ಬಿಟ್ಟು ಬ್ಯಾಕ್ ಟಕ್ಸನ್ನು ಹಿಡ್ಕೊಳ್ತೀವಿ. ಈಗ ನಾನು ಒಂದ್ಸತಿ ಚೆಕ್ ಮಾಡ್ತೀನಿ ಬ್ಲೌಸು ಸ್ಟಿಚಿಂಗ್, ಅಂದರೆ ಟಕ್ಸ್ ಹಿಡಿದ್ಮೇಲೆ ಕರೆಕ್ಟಾಗಿ ಬಂತ ಅಂತ ಹೇಳ್ಬಿಟ್ಟು. ಕರೆಕ್ಟಾಗಿ ಬಂದಿರಲಿಲ್ಲ, ಅದಕ್ಕೆ ಒಂದೊಂದು ಕಾಲು ಇಂಚ್ ಲೂಸ್ ಇತ್ತು. ಈ ರೀತಿ ನಾವು ಸೈಡ್ ಫಿಟ್ಟಿಂಗ್ ಮಾಡಿರ್ತೀವಲ್ಲ, ಅಲ್ಲಿ ನಾವು 1/4 ಇಂಚಿಗೆ ತಗೋಬೇಕು, ಆಗ ಕರೆಕ್ಟಾಗಿ ಬರುತ್ತೆ. ಇಲ್ಲ ಅಂತಂದರೆ ಸೊಂಟದ ಹತ್ರ ಸ್ವಲ್ಪ ಲೂಸ್ ಇರುತ್ತೆ. ಕೆಲವ್ರಿಗೆ ಹಾಗೆ ಇರುತ್ತೆ, ಸೊಂಟ ಅನ್ನೋದು ಸ್ವಲ್ಪ ಸಣ್ಣಕ್ಕೆ ಇರುತ್ತೆ ಎದೆ ಸುತ್ತಳತೆಗಿಂತ. ಹಾಗಾಗಿ ಈ ರೀತಿ ನೋಡಿ, ಎರಡೂ ಸೈಡಲ್ಲೂ ಒಂದೇ ಅಳತೆ ಬಂದಿರಬೇಕು ಫಿಟ್ಟಿಂಗ್ ಮಾಡೋದು. ಒಂದು ಕಡೆ ನಾವು 2.5 ಇಂಚ್ ಫಿಟ್ಟಿಂಗ್ ಮಾಡೋದು, ಇನ್ನೊಂದು ಕಡೆ 1.5 ಇಂಚ್ ಫಿಟ್ಟಿಂಗ್ ಮಾಡಿದ್ರೆ ಬ್ಲೌಸು ಒಂದು ಸೈಡ್ ಕ್ರಾಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದರಿಂದ ಎರಡೂ ಸೈಡಲ್ಲೂ 2.5 ಇಂಚ್ ನೀವು ಎಕ್ಸ್ಟ್ರಾ ಬಿಟ್ಟಿರ್ತೀರ ಅಂದರೆ 1.5
1.5 ಇಂಚ್ ಹಿಡಿದ್ಬಿಟ್ರೆ ಕರೆಕ್ಟಾಗಿ ಬರುತ್ತೆ. ಹಾಗೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.